ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಶಾಸಕರ ನಿಧಿಯಿಂದ 2 ಬುಲೆರೋ ವಾಹನಗಳನ್ನು ಖರೀದಿಸಿ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದಾರಂತೆ. ಈ ವೇಳೆ ಮಾತನಾಡಿರ್ತಕ್ಕಂಥ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಹಿಂದೆಯೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ವತಿಯಿಂದ ಪೊಲೀಸ್ ಕಚೇರಿಗೆ ಒಂದು ಬುಲೆರೋ ವಾಹನವನ್ನು ನೀಡಲಾಗಿತ್ತು. ಅದೇ ರೀತಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಾಹನಗಳ ಕೊರತೆ ಇದೆ ಅಂತ ಹೇಳಿದ ಆಧಾರದ ಮೇಲೆ ಅವರ ಕೋರಿಕೆ ಮೇಲೆ ಶಾಸಕರ ನಿಧಿಯಿಂದ 2 ವಾಹನವನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ. ಇನ್ನೊಂದು ವಾಹನ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ರು. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಶ್ರದ್ಧೆ ಪ್ರಾಮಾಣಿಕೆಯಿಂದ ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹಕಾರ ಕೊಡಬೇಕು, ಹಾಗಾಗಿ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾತನಾಡಿ, ನಮ್ಮ ಕೋರಿಕೆ ಮೇರೆಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ಅವರ ಶಾಸಕರ ನಿಧಿಯಿಂದ 2 ಬುಲೆರೋ ವಾಹನವನ್ನ ನಮಗೆ ನೀಡಿದ್ದಾರೆ. ಅವರಿಗೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ತಿಳಿಸ್ತೀವಿ ಅಂತ ಹೇಳಿದ್ರು. ಈ ಹಿಂದೆನೂ ಕೂಡ ಪೊಲೀಸ್ ಇಲಾಖೆಗೆ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನಿಂದ ಒಂದು ಬೊಲೆರೋ ಕಾರ್ನ ಒಂದು ವಾಹನವನ್ನು ನೀಡಲಾಗಿತ್ತು. ಅದೇ ರೀತಿ ಏನು SP ಮೇಡಮ್ ಅವರ ಕೋರಿಕೆ ಮೇರೆಗೆ ಏನು ವೆಹಿಕಲ್ಗಳು ಶಾರ್ಟೇಜ್ ಇದೆ ಅಂತ ಹೇಳಿದ ಮೇಲೆ ನನ್ನ ಒಂದು ಶಾಸಕರ ನಿಧಿಯಿಂದನೂ ಕೂಡ ಇವತ್ತು 2 ವಾಹನವನ್ನು ಇವತ್ತು ಇಲಾಖೆಗೆ ಹಸ್ತಾಂತರ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ವಾಹನ ಕೂಡ ಹೂಡಾಯಿಂದ ಒಂದು ವಾಹನ ಕೂಡ ಶೀಘ್ರದಲ್ಲೇ ಕೂಡ ಬರ್ತಾಯಿದೆ. ಏನು ಪೊಲೀಸ್ ಇಲಾಖೆಗೆ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಏನು ಪ್ರಾಮಾಣಿಕತೆಯಿಂದ ತಮ್ಮ ಜೀವನವನ್ನು ಮುಡುಪಿಟ್ಟು ಏನು ಕೆಲಸವನ್ನು ಏನು ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಅವರಿಗೆ ಸಹಕಾರ ಮಾಡಬೇಕು ಅಂತೆಲ್ಲ ಮಾಡ್ತಾಯಿದ್ವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ಹಾಸನಲ್ಲೂ ಕೂಡ ಶಾಂತಿನ ನೆಲೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಮಾನ್ಯ ಶಾಸಕವರೇ, ಹಾಸನ ಶಾಸಕವರೇ 2 ಬೊಲೆರೋ ವಾಹನಗಳನ್ನು ನಮಗೆ ಶಾಸಕ ನಿಧಿಯಿಂದ ಡೊನೇಟ್ ಮಾಡಿದ್ದಾರೆ. ನಾವು ಒಂದು ಲೆಟರ್ ಹಿಂದೆ ಕೊಟ್ಟಿದ್ದೀವಿ ಶಾಸಕವರಿಗೆ. ನಮಗೆ ಸ್ವಲ್ಪ ವೆಹಿಕಲ್ ಶಾರ್ಟೇಜ್ ಇತ್ತು. ಸೊ ಅದರ ಬಗ್ಗೆ ಅವರು ಕ್ರಮ ತಗೊಂಡು ಇವತ್ತು ನಮಗೆ 2 ವಾಹನಗಳು ಡೊನೇಟ್ ಮಾಡಿದ್ದಾರೆ. ಇನ್ನೊಂದು ವಾಹನ ಡೊನೇಟ್ ಮಾಡಿಸ್ತಾ ಇದ್ದಾರೆ. ಮತ್ತು ಇದಕ್ಕಿಂತ ಮುಂಚೆನೂ ಸಹ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ವತಿಯಿಂದ ವಾಹನ ಡೊನೇಟ್ ಮಾಡಿಸಿದ್ದಾರೆ. ಸೊ ಇದರ ಬಗ್ಗೆ ನಾನು ಪೂರ್ತಿ ಹಾಸನ ಜಿಲ್ಲೆ ಪೊಲೀಸ್ ವತಿಯಿಂದ, ಪೊಲೀಸ್ ಇಲಾಖೆಯಿಂದ ನಮ್ಮ ಮಾನ್ಯ ಶಾಸಕವರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ.